ಬಜೆಟ್ನಲ್ಲಿ ಹಲವು ಘೋಷಣೆಗಳಾಗಿದೆ. ಕೆಲವು ನಿರೀಕ್ಷೆಗಳು ನಿಜವಾಗಿದ್ದಾವೆ, ಇನ್ನು ಕೆಲವು ನಿರೀಕ್ಷೆಗಳು ಹುಸಿಯಾಗಿದ್ದಾವೆ. ಆಗಿಲ್ಲ ಅನ್ನುವಂತಹ ನಿರಾಸೆ ಜನರನ್ನ ಕಾಡ್ತಾ ಇದೆ. ಬಜೆಟ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. 5 ಕಾರಿಡಾರ್ಗಳ ಬಗ್ಗೆ ಅಲ್ಲಿ ಬೆಂಗಳೂರು ಹೆಸರು ಕೂಡ ಬಂತು, ಎರಡೆರಡು ಮಾರ್ಗಗಳು. ಈಗ ವಿದ್ಯಾ ಅವರೇ, ಇದರದ್ದು ಒಂದು ಇಂಟೆನ್ಷನ್ ಏನಿದೆ ಅಂತಂದರೆ, ಈಗ ನಾವು ಈಗಿನ ಒಂದು ರೀತಿಯಲ್ಲಿ ಸಂಕಷ್ಟಕರವಾದಂತಹ ಕ್ರಿಟಿಕಲ್ ಆದಂತಹ ಒಂದು ಕಂಡೀಷನ್ ಇರುವಂಥ ಸಂದರ್ಭದಲ್ಲಿ ನಾವು ಹೇಗಾದರೂ ಮಾಡಿ ಗ್ರೋತನ್ನು ನಾವು ಅಚೀವ್ ಮಾಡಬೇಕು. ಈಗ ಅಮೇರಿಕಾ, ನಾನು ಆಗಲೇ ಹೇಳಿದಾಗೆ, ಇದೊಂದು ರೀತಿ ಆರ್ಥಿಕ ಸಮರ ಆಗಿರೋದ್ರಿಂದ ನಾವು ಎದ್ದು ನಿಲ್ಲಬೇಕಾಗಿದೆ. ನಮ್ಮ ಹತ್ರ ಹಣ ಬರಬೇಕಾಗಿದೆ, ಅಂದರೆ ಬೆಳವಣಿಗೆ ಆಗಬೇಕಾಗಿದೆ. ಈಗ ಆ ಗ್ರೋತು ನಾವು ಎನ್ಶೂರ್ ಮಾಡಬೇಕಂದ್ರೆ ಗ್ರೋತ್ ಇಂಜಿನ್ಸ್ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ. ಗ್ರೋತ್ ಇಂಜಿನ್ಸ್ ಯಾವುದು ಅಂದರೆ ಸ್ಟ್ರಾಂಗ್ ಅರ್ಬನ್ ಸೆಂಟರ್ಸ್, ಬೆಂಗಳೂರು, ಡೆಲ್ಲಿ, ಪುನಃ ಫಸ್ಟು ಸಿಟೀಸು ಅವ್ರು ಯಾಕೆ ಆ ಥರ ಮಾಡಿದ್ದಾರೆ. ಈಗ ಮುಂಬೈ, ಚೆನ್ನೈ ಯಾಕೆ ಆ ಕಾರಿಡಾರ್ಗಳಂದರೆ ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ, ಬೆಂಗಳೂರು ಪುಣೆ ಈ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಇಂಥ ಒಂದು ಇದನ್ನು ಅವುಗಳಿಗಿರುವಂಥ ಈ ಸಿಟಿಗಳಿಗೆ, ಈ ನಗರಗಳಿಗಿರುವಂಥ ಒಂದು ಪೊಟೆನ್ಷಿಯಲ್ ಏನಿದೆ, ಆ ಸಾಮರ್ಥ್ಯವನ್ನು ಹೆಚ್ಚು ಬಳಸೋದ್ರ ಮೂಲಕ, ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಗ್ರೋತ್ ಇಂಜಿನ್ಸ್. ಬೆಂಗಳೂರು ಇಸ್ ಎ ಗ್ರೋತ್ ಇಂಜಿನ್, ಹೈದರಾಬಾದ್ ಇಸ್ ಎ ಗ್ರೋತ್ ಇಂಜಿನ್, ಚೆನ್ನೈ ಇಸ್ ಎ ಗ್ರೋತ್ ಇಂಜಿನ್. ಅದನ್ನು ಮಾಡೋಣ ಅಂತ. ಸೊ ಓಕೆ, ಈಗ ಸಂಕಷ್ಟ ಕಾಲಕ್ಕೆ ಅದು ಸರಿ ಇದೆ. ಆದರೆ ಈ ಒಂದು ಅಭಿವೃದ್ಧಿ ಅನ್ನೋದು ಅದು ರೂರಲ್, ಗ್ರಾಮೀಣ ಪ್ರದೇಶಗಳ ಜೊತೆಗೆ ಸಮತೂಗಿಸದೆ ಹೋದರೆ, ಇಫ್ ದೆರ್ ಈಸ್ ನೋ ಬ್ಯಾಲೆನ್ಸ್ ಬಿಟ್ವೀನ್ ದಿ ಅರ್ಬನ್ ಏರಿಯಾ ಆ್ಯಂಡ್ ರೂರಲ್ ಏರಿಯಾ ಇನ್ ಟರ್ಮ್ಸ್ ಆಫ್ ಗ್ರೋತ್ ಆರ್ ಡೆವಲಪ್ಮೆಂಟ್, ಅದರದ್ದೇ ಆದಂಥ ಒಂದು ತಾಪತ್ರಯಗಳು ಬರ್ತವೆ. ಹೇಗೆ ಅಂತಂದರೆ, ಬೆಂಗಳೂರು ಇನ್ನಷ್ಟು ಬೆಳಿಬೇಕು ಅನ್ನುವಾಗ ಅದರ ಮೇಲಿನ ಒತ್ತಡ, ಅಂದರೆ ಈಗ ನೀವು ಕಾರಿಡಾರ್ ಮಾಡ್ತೀರಾ, ಕನೆಕ್ಟ್ ಮಾಡ್ತೀರಾ ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ, ಅಂದರೆ ಅಲ್ಲಿ ಈಗ ಇಲ್ಲಿಂದ ಜನ ಹೋಗೋದ್ರ ಜೊತೆಗೆ ಬರೋರು ಹೆಚ್ಚಾಗ್ತಾರೆ ಅಂತ. ಈಗಿರೋ ಟ್ರಾಫಿಕ್ಕನ್ನು ಏನು ಮಾಡ್ತೀರಾ? ಆಮೇಲೆ ಈಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಗೆ ಏನು ಮಾಡ್ತೀರಾ? ನೀರು, ಮತ್ತಂದರೆ ರೋಡು, ಎಲೆಕ್ಟ್ರಿಸಿಟಿ. ಬೆಂಗಳೂರು ಇನ್ನು ತಡ್ಕೊಳಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಇಂಥ ಪರಿಸ್ಥಿತಿನಲ್ಲಿ ನಗರಗಳಿಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ಅಂತ ಹೇಳಿದ್ರು. ಮೈಸೂರು, ಮಂಗಳೂರು, ಧಾರವಾಡ, ಅಲ್ಲ ಏನಾಗುತ್ತೆ ಅಂದರೆ, ಆ ಒತ್ತಡದಲ್ಲಿ ಮೂಲ ಸೌಕರ್ಯವನ್ನು ಬೆಂಗಳೂರು ಅಂತ ನಗರದಲ್ಲೇ ಹೆಚ್ಚು ಮಾಡೋದಕ್ಕೆ ನೀವು ಫೋಕಸ್ ಮಾಡಿದ್ರೆ ಹಣ ಎಲ್ಲ ಅಲ್ಲೇ ಇದಾಗುತ್ತೆ. ಇದು ಏನಂತಂದ್ರೆ ಇದರ ಲೋಡ್ ಹೆಚ್ಚಾಗುತ್ತೆ, ಅದ್ರ ಜೊತೆ ಗ್ರಾಮೀಣ ಪ್ರದೇಶಗಳು ಹಾಗೆ ಉಳಿತವೆ. ಈ ಬ್ಯಾಲೆನ್ಸ್ ಆಗಬೇಕಾಗಿತ್ತಲ್ಲ. ಹೌದು, ಅದು ರೀಜನಲ್ ಇಂಬ್ಯಾಲೆನ್ಸ್. ಎಂ ಗೋವಿಂದರಾವ್ ಅವರ ರಿಪೋರ್ಟ್ ಬಂದಿರೋ ಸಾಂದರ್ಭಿಕವಾಗಿ ಅದು ಬಂದ್ಬಿಟ್ಟಿದೆ. ಈಗ 93 ತಾಲೂಕ್ಸು ಮೋಸ್ಟ್ ಬ್ಯಾಕ್ವರ್ಡ್ ಆಗ್ತಾ ಇದೆ. 33 ತಾಲೂಕುಗಳು ಬ್ಯಾಕ್ವರ್ಡ್ ಇದೆ, 43 ತಾಲೂಕುಗಳು ಮೋರ್ ಬ್ಯಾಕ್ವರ್ಡು, 43 ತಾಲೂಕು ಬ್ಯಾಕ್ವರ್ಡು, 64 ಓನ್ಲಿ ಡೆವಲಪ್ಡ್ ತಾಲೂಕು. ಈ ರೀತಿಯ ಒಂದು ಸಿಟಿ ಓರಿಯೆಂಟೆಡ್ ಡೆವಲಪ್ಮೆಂಟ್ ಆದಾಗ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಆದಾಗ ಹಳ್ಳಿಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ರೀಜನಲ್ ಇಂಬ್ಯಾಲೆನ್ಸಿಗೆ ಕಾರಣ ಆಗಿರುವಂಥದ್ದು. ಅಥವಾ ಸದರನ್ ಡಿಸ್ಟ್ರಿಕ್ಟ್ಸ್ ಮಾತ್ರ ಅಥವಾ ತಾಲೂಕ್ಸ್ ಮಾತ್ರ ಡೆವಲಪ್ ಆಗಿರುವಂಥದ್ದು. ನಾರ್ತ್ ಅಥವಾ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ಸ್ ಏನಾಗಿದೆ, ಇವತ್ತು ಕೂಡ ಅಂಡರ್ ಡೆವಲಪ್ಡ್ ಆಗಿದೆ, ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್ ಆಗ್ತಾಯಿದೆ. ಸೊ ಹೀಗೆ ಸಿಟಿಗಳಲ್ಲಿ ಆಫ್ಕೋರ್ಸ್ ಸಿಟಿ ಕಾಂಟ್ರಿಬ್ಯೂಟ್ಸ್ ಟು ಜಿ ಡಿ ಪಿ ಗ್ರೋತ್ ರೇಟ್ಗೆ. ಈಗ ಬೆಂಗಳೂರು ಆಲ್ಮೋಸ್ಟ್ 50% ಕರ್ನಾಟಕ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಬಟ್ ಹಂಗಂದಾಗ ಹಳ್ಳಿಗಳನ್ನು ನೆಗ್ಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಹಳ್ಳಿಗಳಲ್ಲಿ ಉದ್ಯೋಗ ಅವಕಾಶಗಳನ್ನು, MSMEಗಳನ್ನು ಜಾಸ್ತಿ ಮಾಡಬೇಕು, ಅಲ್ಲಿಂದ ಜನ ವಾಪಸ್ ಅಲ್ಲಿಗೆ ಕರೆತರಬೇಕು. ಆದರೆ ಸಿಟಿ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂದರೆ, ಸಿಟೀಸ್ ಆರ್ ಇದು ಏನಂತಂದರೆ ಸಫೋಕೇಟ್ ಆಗಿಬಿಟ್ಟಿದೆ. ಈಗ ಟ್ರಾಫಿಕ್ ಕಂಜೆಷನ್ನು, ನಮ್ಮ ಸ್ಟಡಿಯನ್ನು ಎಕನಾಮಿಕ್ ಸರ್ವೆನಲ್ಲಿ ಯೂಸ್ ಮಾಡಿದ್ದಾರೆ. ಟ್ರಾಫಿಕ್ ಕಂಜೆಷನ್ ಬೆಂಗಳೂರು ಮತ್ತು ಡೆಲ್ಲಿ, ಮುಂಬೈ ಇವೆಲ್ಲ ಏನಾಗ್ತಾ ಇದೆ, ಈ ಪ್ರೊಡಕ್ಟಿವಿಟಿ ಮೇಲೆ ಒತ್ತಡ ಆಗ್ತಾಯಿದೆ. ಈಗ ನಾನು ಮನೇಲಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ರೀಚ್ ಆಗಬೇಕು 2 ಅವರ್ಸ್ ಬೇಕು ಅಂತಂದರೆ 1 ಅವರ್ ಹಾಫ್ ಆನ್ ಅವರ್ ಬರ್ಬೋದು, 1.5 ಅವರ್ ಪ್ರೊಡಕ್ಟಿವಿಟಿ ಲಾಸ್ ಆಯ್ತು ನನಗೆ. ಸೊ ಹೀಗಿದ್ದಾಗ ಅದು ಹೆಲ್ತ್ ಮೇಲೂ ಪರಿಣಾಮ ಬೀರ್ತದೆ, ವರ್ಕ್ ಮೇಲೂ ಪರಿಣಾಮ ಬೀರ್ತದೆ, ಓವರಾಲ್ ಗ್ರೋತ್ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೆ ಇವರು ಈಗ ಫಾರ್ ಎಕ್ಸಾಂಪಲ್ ಸಿಟಿಗಳನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ಒಂದು ವಿಷನ್ ಪ್ಲ್ಯಾನ್ ಇಲ್ಲ. ಈಗ ಸ್ಮಾರ್ಟ್ ಸಿಟೀಸ್ ಅಂತ ಮೊದಲು ಮಾಡಿದ್ರು, ಏನಾಯಿತು ಆ ಕಾರ್ಯಕ್ರಮ? ಈಗ ಸ್ಮಾರ್ಟ್ ಸಿಟೀಸು ಈಗ ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. 5 ಸಿಟೀಸ್ನ ಎಕನಾಮಿಕ್ ರೀಸನ್ಗೆ 5000 crores ಮಾಡ್ತೀವಿ ಅಂತ ಹೇಳಿ. ಅದರಲ್ಲಿ ಟ್ರಾಫಿಕ್ ಕಂಜೆಷನ್ನು ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದನ್ನು ಹೇಗೆ ಸರಿದೂಗಿಸ್ತಾರೆ? ಈ ಸಿಟೀಸ್ನ ವರ್ಟಿಕಲ್ ಆಗಿ ಬೆಳೆಸ್ತಾ ಇದ್ದಾಗ ಟ್ರಾಫಿಕ್ ಕಂಜೆಷನ್ನು, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಅದು ಮತ್ತೆ ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅದರಿಂದ ಟೈರ್ 2 ಸಿಟೀಸು ಮತ್ತು 3 ಸಿಟೀಸ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಒತ್ತಾಸೆ ಕೊಟ್ಟಿರುವಂಥದ್ದು ಒಳ್ಳೆಯ ಬೆಳವಣಿಗೆ.
ಬಟ್ ಈ ಸಿಟಿಗಳನ್ನು ಡಿಕಂಜೆಸ್ಟ್ ಮಾಡೋದು ಹೇಗೆ ಅನ್ನೋ ಪ್ಲ್ಯಾನು ಇವರಿಗೆ ಸರಿಯಾಗಿ ಇರಬೇಕಾಗಿತ್ತು. ಓಕೆ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಓಕೆ. ಇನ್ವೆಸ್ಟ್ಮೆಂಟ್ ಆಗಬೇಕಾಗಿತ್ತು. ವೆಂಕಟರೆಡ್ಡಿ ಸರ್, ನಿಮ್ಮ ಲಾಸ್ಟ್. ಅದೇ ಇವರು ಕೃಷ್ಣರಾಜ್ ಅವ್ರು ಹೇಳ್ದಂಗೆ ಟೈರ್ 2 and 3 ಸಿಟೀಸು ಒಂದು ಕಡೆ ಆದರೆ ಎಕ್ಸ್ಟ್ರೀಮ್ ಎಂಡ್ ಆಫ್ ದಿ ಮೈಲ್ ಹಳ್ಳಿನಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನರೇಗಾ ಅಂತಾರೆ, ಕರೆಕ್ಟ್. ಅಲ್ಲಿ ವರ್ಕರ್ಸೇ ಅಗ್ರಿಕಲ್ಚರ್ಗೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಿಕಾಸ್ ಡಿಬೇಟ್ ಆಗ್ತಾಯಿತ್ತು. ಇದ್ರ ಬಗ್ಗೆ ಅಟ್ಲೀಸ್ಟ್ ಕೊನೆಯ ಪಕ್ಷ ಅವರ ರಿವಿಷನ್ನಲ್ಲಿ ಬಡ್ಜೆಟಲ್ಲಿ ಸ್ವಲ್ಪ ಏನಾದರೂ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಈ ಅಗ್ರಿಕಲ್ಚರ್ ಕಮಾಡಿಟೀಸ್ ಪ್ರೈಸ್ ವಾಲೆಟಾಲಿಟಿ ಎಷ್ಟಾಗುತ್ತೆ ಅಂದರೆ, ಮೊನ್ನೆ ಬಾಳೆಹಣ್ಣು 3 rupees kg, 3 rupees per kg ಹಾರ್ವೆಸ್ಟ್ ಮಾಡಿದಿರ ಹಸುಗಳಿಗೆ ಹಾಕ್ಬಿಟ್ರು. ಇಂಥ ಕ್ರೈಸಿಸ್ ಈರುಳ್ಳಿದು ಹಾಗೆ ಆಯ್ತು. ಮಾರ್ಕೆಟ್ ಇಂಟರ್ವೆನ್ಷನ್ ಆಗಬೇಕು. ಇಲ್ಲ, ಮ್ಯಾಂಗೋ 5 rupees kg ಶ್ರೀನಿವಾಸಪುರದಲ್ಲಿ ಕೊಂಡ್ಕೊಳ್ಳೋರಿಲ್ಲ. ಸೊ ಇಂಥ ಪರಿಸ್ಥಿತಿಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಅದರ್ವೈಸ್ ಕೃಷಿ ನಶಿಸಿ ಹೋಗುತ್ತೆ. ಆ ಥರ ಪರಿಸ್ಥಿತಿ ಮೈಗ್ರೇಷನ್ ಆಗಿದೆ ರೂರಲ್ ಟು ಅರ್ಬನ್. ನೀವು ಅದನ್ನು ತಡೆಗಟ್ಟಿದ್ರೂ ಸಾಕು, ರೂರಲ್ ಡೆವಲಪ್ಮೆಂಟ್ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಅದನ್ನು ಏನು ಮಾಡಬೇಕಂದ್ರೆ ಇನ್ಕಮ್ ಸ್ಟೆಬಿಲೈಸ್ ಮಾಡಬೇಕು. ಹೆಂಗೆ ಸ್ಟೆಬಿಲೈಸ್ ಮಾಡಬೇಕು? ಅಲ್ಲಿ ಗ್ರೋತ್ ಸೆಂಟರ್ಸು, MSME, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸು, ಲೋಕಲ್. ಇನ್ನೊಂದು ಹೇಳ್ತಾರೆ ರೂರಲ್ ವುಮೆನ್ ರಿಟೈಲರ್ಸ್ಗೆ ಏನೋ ಒಂದು ಸ್ಕೀಮ್ ತರ್ತೆ ಅಂತಾರೆ. ಅದು ಅರ್ಬನ್ ಪ್ರಾಡಕ್ಟ್ಸ್ಗೆ ಹೋಗಿ ಹಳ್ಳಿಗೆ ಬೀಳುತ್ತೆ ವಿನಃ ರೂರಲ್ ಪ್ರಾಡಕ್ಟ್ಸ್ನ ಅಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿ ಮಾಡೋಂಥದ್ದು ಹೆಚ್ಚಿಗೆ ಒತ್ತು ಕೊಟ್ಟರೆ ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ಕೃಷಿ ಆಧಾರಿತ ಮೌಲ್ಯವರ್ಧನೆಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸ್ಕಾರ. ಸತೀಶ್ ನಾಗರಾಜ್ ಸರ್, ನಿಮ್ಮ ಲಾಸ್ಟ್ ರಿಮಾರ್ಕ್ ಸರ್. ಮೇಡಮ್, ಈಗ ಎಲ್ಲರೂ ಹೇಳ್ದಂಗೆ ಫ್ರೈಟ್ ಕಾರಿಡಾರ್ ಏನಿದೆ, ಸಿಟಿ ಡೆವಲಪ್ಮೆಂಟ್ ಏನಿದೆ, ಈಗ ಅವ್ರು 5,000 ಕೋಟಿ ಇಟ್ಟಿರೋದು ಟೈರ್ 2, ಟೈರ್ 3 ಸಿಟಿಗೆ ಡೆವಲಪ್ಮೆಂಟ್ಗೆ ಅಂತ. ಇದು ಭಾಳ ವೆಲ್ಕಮ್ಮು. ಹಿಂದೆಯಿಂದನೂ ಇದು ಸ್ಕೀಮ್ ಇತ್ತು, ಏನಾಯ್ತು ಟೈರ್ 2, ಟೈರ್ 3 ಸಿಟಿಗೆ ಕಾರಿಡಾರ್ಸ್ ಮಾಡಬೇಕು. ಈಗ ನಮ್ಮದು ಚೆನ್ನೈ ಟು ಮುಂಬೈ ಟು ಪೂನಾ ಒಂದು ಡಿಫೆನ್ಸ್ ಕಾರಿಡಾರ್ ಅಂತ ಮಾಡಿದ್ದು. ಇದೇ ಸೀತಾರಾಮ ಮುಂಚೆ ಇದ್ದಿದ್ದಾಗ ಅದು ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಅದಕ್ಕೆ ಕಾರಣ ಭಾಳ ಇದೆ. ನಮ್ಮ ಸ್ಟೇಟ್ ಗೌರ್ಮೆಂಟು ಸಪೋರ್ಟ್ ಮಾಡಿ ಲ್ಯಾಂಡ್ ಕೊಡಲಿಲ್ಲ ಅಂತೇಳಿ ಅದೀಗ ವಾಪಸ್ಸು ತಮಿಳ್ನಾಡಿಗೆ ಹೋಯ್ತು. ಸೊ ಈಗ ನಮ್ಮ ಡಿಸ್ಕಷನ್ ಏನಾಯಿತು, ಈಗ ಸಿಟಿ ಹೆಂಗೆ ಡೆವಲಪ್ ಆಗುತ್ತೆ, ಟೈರ್ 2, ಟೈರ್ 3 ಸಿಟಿ ಡೆವಲಪ್ ಆದರೆ ಓವರ್ ಆಲ್ ಗ್ರೋತ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಕೃಷ್ಣಮೂರ್ತಿ ಸರ್, ಸ್ವಲ್ಪ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ಬೋದಾಗಿತ್ತು. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಸ್ವಲ್ಪ ಡಿರೆಗ್ಯುಲೈಸ್ ಮಾಡಿ ಇದು ಮಾಡಿದ್ದಾರೆ. ಮೊದಲು ಪೆನಾಲ್ಟೀಸ್ ಇತ್ತು, ಫಾರಿನ್ ಅಸೆಟ್ ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತ. ಈಗ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ, ಮಾಡ್ಬೋದು, ಸ್ವಲ್ಪ ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ. ಕಾರ್ಪೊರೇಟ್ಸ್ಗೆ ಹೊಸ ರಿಜಿಮ್ ತರ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಟ್ ಫೈನಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಈಗ. ಹಾಗಾಗಿ ಕೆಲವೊಂದು ಅನಾನುಕೂಲಗಳು ಇದೆ ಕಾರ್ಪೊರೇಟಿಗೆ, ಕೆಲವೊಂದು ಅನುಕೂಲಗಳು ಇದೆ. ಇಂಡಿವಿಜುವಲ್ ಟ್ಯಾಕ್ಸೇಷನ್ ಟಚ್ ಮಾಡಲಿಲ್ಲ, ಸ್ವಲ್ಪ ಬೆನಿಫಿಟ್ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಇವತ್ತಿನ ಕೇಂದ್ರದ ಬಜೆಟ್ಗೆ? ಇಂಟ್ರೆಸ್ಟಿಂಗ್. ನೀವು ಹೇಳ್ದಾಗೆ ಅಕೌಂಟಬಿಲಿಟಿ ಈಸ್ ಅನ್ ಇಂಪಾರ್ಟೆಂಟ್. GST ರಿಫಾರ್ಮ್ ಮಾಡಿದ್ದೀವಿ ಅಂತಾರೆ, ಹೋದ ಸಲ ನಾವು ಟ್ಯಾಕ್ಸ್ ಬೆನಿಫಿಟ್ ಕೊಟ್ವಿ ಅಂತಾರೆ. ಅದೆಷ್ಟು ಮಾತ್ರಕ್ಕೆ ಸರಿ ತೂಗುತ್ತೆ ಈ ಬಜೆಟ್ಗೆ. ಹಾಗಾಗಿ ಅದನ್ನು ಒಂದು ಅವರು ಅಕೌಂಟಬಿಲಿಟಿ ಹೇಳಿದರೆ ಚೆನ್ನಾಗಿತ್ತು ಅನಿಸುತ್ತೆ. ಓಕೆ, ಹೇಳಿಲ್ಲ. ಸೊ 50% ಕೊಡ್ಬೋದು. 10ಕ್ಕೆ 5 ಅಂತ ಹೇಳ್ತೀರಿ. ಸತೀಶ್ ನಾಗರಾಜ್ ಸರ್. ಇಲ್ಲ, 8 ಕೊಡ್ತೀವಿ ಮೇಡಮ್. ಈಗ ಮುಂದಿನ ಬಜೆಟಲ್ಲಿ ಏನು ಮ್ಯಾನುಫ್ಯಾಕ್ಚರ್ಗೆ ಒತ್ತು ಕೊಟ್ಟಿರಲ್ಲ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಅಂತ ಅಭಿಪ್ರಾಯಕ್ಕೆ 8 ಮಾರ್ಕ್ಸ್ ಕೊಡ್ತೀವಿ. ಓಕೆ. ವೆಂಕಟರೆಡ್ಡಿ ಸರ್. ಮೇಡಮ್, ಕೃಷಿಗೆ ಸಂಬಂಧಪಟ್ಟಂಗೆ 8 ಮಾರ್ಕ್ಸ್ ಔಟ್ ಆಫ್ 10. ಕೃಷಿಗೆ ಸಂಬಂಧಪಟ್ಟಂಗೆ ಜನರಲ್ ಬಡ್ಜೆಟ್ 8 ಇಷ್ಟು ಮಾತ್ರ. ಕಾರಿಡಾರು, ಟ್ರಾನ್ಸ್ಪೋರ್ಟೇಷನು, ಇನ್ಫ್ರಾಸ್ಟ್ರಕ್ಚರು ಇದೆಲ್ಲನೂ ಗುಡ್ ಇದೆ ಸರ್. ಡೀಟೇಲ್ಸ್ ಬರಬೇಕು, ಬಟ್ ಗುಡ್ ಇನಿಷಿಯೇಟಿವ್. ಓಕೆ. ಕೃಷ್ಣರಾಜ್ ಸರ್. ಈಗ ಏನಾಗಿದೆ ಅಂತಂದರೆ, ಆರ್ಥಿಕ ಅಭಿವೃದ್ಧಿ ಜೊತೆಗೆ ಪರಿಸರ ಸಂರಕ್ಷಣೆಯೂ ಭಾಳ ಮುಖ್ಯ ಆಗುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋದು. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಕ್ಲೈಮೇಟ್ ಚೇಂಜನ್ನ ಹೇಗೆ ಕಡಿಮೆ ಮಾಡ್ತೀವಿ, ಆ ಒಂದು ಕಾರ್ಯಕ್ರಮಗಳು, ಮಿಟಿಗೇಷನ್ ಮತ್ತು ಅಡ್ಯಾಪ್ಟೇಷನ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಎಕನಾಮಿಕ್ ಪಾಲಿಸಿ ಮತ್ತು ಎನ್ವಿರಾನ್ಮೆಂಟಲ್ ಪಾಲಿಸಿ ಕಾನ್ವರ್ಜ್ ಆಗಬೇಕಾಗುತ್ತೆ, ಎರಡೂ ಒಟ್ಟಿಗೆ ಗೂಡಿ ಹೋಗಬೇಕಾಗುತ್ತೆ. ಇಲ್ಲೇನಾಗ್ತಾಯಿದೆ, ಡೈವರ್ಜೆನ್ಸ್ಗೆ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಒಂದು ಈ ಎಕನಾಮಿಕ್ ಸರ್ವೆನಲ್ಲಿ ಎಲ್ಲ ಇದೆ, ಇವರು ಮೆನ್ಷನ್ ಮಾಡಿದ್ರು ಕೆಲವೊಂದು ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ಸನ್ನು ಕಡಿಮೆ ಮಾಡಿದ್ದಾರೆ ಇಂಡಸ್ಟ್ರೀಸ್ಗೆ ಅಂತ ಹೇಳಿದ್ರು. ಸೊ ಈ ರೀತಿ ಮಾಡೋದ್ರಿಂದ
Right. ಡೆಲ್ಲಿನಲ್ಲಿ ಪೊಲ್ಯೂಷನ್ ನೋಡಿ ಈಗ ಎಷ್ಟಾಗಿದೆ, ಆ ಪೊಲ್ಯೂಷನ್ ಅನ್ನು ನಾವು ಸರಿ ಮಾಡೋಕ್ಕೆ ಎಷ್ಟು ಕಾಸ್ಟನ್ನು ಬೇರ್ ಮಾಡಬೇಕಾಗಿದೆ. Okay. ಸೊ ಇದರಿಂದ ಸೋಷಿಯಲ್ ಕಾಸ್ಟ್ ಹೆಚ್ಚಾಗ್ತಿರೋದ್ರಿಂದ ಈ ಒಂದು ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಕ್ ಪಾಲಿಸಿ ಶುಡ್ ಗೋ ಆ್ಯಂಡ್ ಟುಗೆದರ್. ಅದು ಇಲ್ಲದೆ ಇರೋದ್ರಿಂದ ಒಂದು 50% ಕೊಡ್ಬೋದು ಅಂತ. 10ಕ್ಕೆ ಶಿವಶಂಕರ್ ಸರ್ ಮಾರ್ಕ್ಸ್ ಮಾತ್ರ 10ಕ್ಕೆ ಎಷ್ಟು ಸರ್? ನಾನು ಮಾರ್ಕ್ಸು ಇವಾಗ ಕೊಡೋಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ರು ನಾನು ಇವಾಗ ಸ್ಪೀಚನ್ನು ಮಾತ್ರ ನಾವು ನೋಡಿದ್ದೀವಿ, ಅದು ಸ್ವಲ್ಪ ಡೀಟೇಲ್ಸ್ ನೋಡಬೇಕು. ಡೆವಿಲ್ ಇನ್ ದಿ ಡೀಟೇಲ್ಸ್ ಅಂತ ಇರುವಾಗ ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡೇ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮಾರ್ಕ್ಸನ್ನು ಇವಾಗ ನಾನು ಕೊಡೋದಿಲ್ಲ. ಅದು ಕೆಲವೊಂದಿದೆ, ಯಾಕಂದರೆ ಸಾಲದ್ದು ನನಗೆ ಬಹಳ ಇದಿದೆ. ಯಾಕಂದರೆ ನೋಡಿ ಇದು ಈಗ ಒಂದು ಬಜೆಟ್ ಆಯಿತು, ಆಫ್ ಬಜೆಟ್ ಬಾರೋಯಿಂಗ್ ಇದೆ. ಈಗ ನೋಡಿ ಮುನ್ಸಿಪಲ್ ಬಾಂಡ್ಸ್ ಅಂತ ಹೇಳ್ತಾರೆ, ಕಾರ್ಪೊರೇಷನ್ ಬಾಂಡ್ಸ್ ಅಂತ ಹೇಳ್ತಾರೆ. ಬಜೆಟ್ ಅನೌನ್ಸ್ ಮಾಡೋದಕ್ಕಿಂತ ಆಚೆ ಕಡೆ ಸಾಲಕ್ಕೂ ಕೂಡ ಅವರು ದಾರಿ ಮಾಡ್ಕೊಂಡಿದ್ದಾರೆ. ಅದು ಒಂದು ನನಗೆ ಆತಂಕ. ಇನ್ನೊಂದು ಏನಂತಂದರೆ ಹೆಲ್ತ್ ಕೇರ್ಗೆ ಹೆಚ್ಚು ಒತ್ತು ಕೊಟ್ಟಂಗಿದೆ, ಅದು ಒಳ್ಳೆಯದು. ಈಗ 5 ಮೆಡಿಕಲ್ ಹಬ್ಸು, ಅದರಲ್ಲಿ ಆಯುಷ್ ಇದೆಲ್ಲ ಬರ್ತಾ ಇದೆ. ಇಟ್ಸ್ ಎ ಮಿಕ್ಸ್ಡ್ ಎಸ್. ಅದೇ ಬಯೋ ಫಾರ್ಮಾ ಇದು ಕಾರಿಡಾರ್ ಮಾಡಿದ್ದಾರೆ, ಇದೆಲ್ಲ ಶಕ್ತಿ ಅಂತ, ಇದೆಲ್ಲ ಒಂದು ರೀತಿಯಲ್ಲಿ ಅದೇ ಇಟ್ಸ್ ಆಲ್ಸೋ ಮಿಕ್ಸ್ಡ್. ಇದಕ್ಕಿಂತ ಅಂದರೆ ಒಂದು ಆರ್ಡಿನರಿ ಬಜೆಟನ್ನು ಕೊಟ್ಟಂಗಿದೆ. ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.